ನಮಸ್ಕಾರ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರೂಪ. ವೀಕ್ಷಕರೇ, ಹಿಂದೆ ನಾವು ಹಲವಾರು ಮಾಸ ಭವಿಷ್ಯವನ್ನ ನೋಡಿದ್ವಿ. ಈಗ ಮಿಥುನ ರಾಶಿಯವರ ಈ ತಿಂಗಳ ಅಂದರೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಮ್ಮ ಜೊತೆ ಗುರೂಜಿ ಇದ್ದಾರೆ. ಗುರೂಜಿಯನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ತಜ್ಞರಾದ ಶ್ರೀ ಮಂಜುನಾಥ ಗುರೂಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೆ ನಮಃ. ಗುರುಜಿ, ಮಿಥುನ ರಾಶಿಯವರ ವಿಚಾರವಾಗಿ ಜುಲೈ ತಿಂಗಳಲ್ಲಿ ಗೋಚರ ಪ್ರಭಾವ ಹೇಗಿದೆ, ಹಾಗೆ ಯಾವೆಲ್ಲ ಆಚರಣೆಗಳು ಈ ತಿಂಗಳಲ್ಲಿ ಈ ರಾಶಿಯವರಿಗೆ ಜರುಗ್ತವೆ? ನೋಡಿ, ನಾವು ಪ್ರತಿ ಮಾಸಿಕ ಫಲದಲ್ಲಿ ನೋಡಬೇಕಾದ್ರೆ ದೊಡ್ಡ ಗ್ರಹಗಳ ಗೋಚಾರದೊಂದಿಗೆ ನಾವು ಪ್ರಾರಂಭ ಮಾಡ್ತೀವಿ. ಮೊದಲನೇದಾಗಿ ಗುರು ಗೋಚಾರ. ಗುರು ಭಗವಾನರು ಮಿಥುನ ರಾಶಿಯವರಿಗೆ ಅತ್ಯಂತ ಶುಭವಾಗಿರುವಂಥದ್ದು. ದ್ವಿತೀಯ ಭಾವದಲ್ಲಿ ಗೋಚಾರ ಆಗ್ತಿದ್ದಾರೆ. ಗುರುಬಲ ಮುಂದುವರಿಯುತ್ತೆ, ಯಥೇಚ್ಛವಾಗಿ ಚೆನ್ನಾಗಿದೆ. ಜುಲೈ ತಿಂಗಳಲ್ಲಿ ಎಕ್ಸಲೆಂಟ್ ಆಗಿರುವಂಥದ್ದು. ಮತ್ತು ಇನ್ನುಳಿದಂತೆ ದೊಡ್ಡ ಗ್ರಹಗಳ ಗೋಚಾರದಲ್ಲಿ ಶನಿ ಭಗವಾನರ ಗೋಚಾರ ಅಂತ ಹೇಳ್ತೀವಿ. ಶನಿ ಭಾಗ್ಯಾಧಿಪತಿ ಮತ್ತು ಅಷ್ಟಮ ಭಾಗ್ಯಾಧಿಪತಿಯಾಗಿ ದಶಮ ಸ್ಥಾನದಲ್ಲಿ ಪ್ರಸ್ತುತ ಗೋಚಾರದಲ್ಲಿದ್ದು, ಈ ಒಂದು ಜುಲೈ ತಿಂಗಳಲ್ಲಿ 27ನೇ ತಾರೀಕು ನಂತರ ವಿಶೇಷವಾಗಿ ವಕ್ರಿಯಾಗಿ ಒಂದು ಭಾಗ್ಯಸ್ಥಾನದ ಮೇಲೆ ದೃಷ್ಟಿ ಬೀಳೋದ್ರಿಂದ ಭಾಗ್ಯಸ್ಥಾನದ ಫಲಗಳು ಹೆಚ್ಚಾಗಿ ಬರುತ್ತೆ. ಇನ್ನುಳಿದಂತೆ ರಾಶಿಯಾಧಿಪತಿಯಾದ ಬುಧ ಭಗವಾನರ ಗೋಚಾರ ರಾಶಿಯಲ್ಲಿ ವಿಶೇಷವಾಗಿ ಜರುಗ್ತಾ ಇರುವಂಥದ್ದು ಜುಲೈ 5ನೇ ತಾರೀಕು ನಂತರ ಮತ್ತು ಜುಲೈ 25ನೇ ತಾರೀಕು ನಂತರ ವಕ್ರಿಯಾಗಿರುವಂಥ ಬುಧ ಭಗವಾನರು ರಾಶಿಯಲ್ಲೇ ಮಾರ್ಗಿ ಆಗುವಂಥದ್ದು ತುಂಬ ಒಳ್ಳೆಯ ವಿಚಾರ. ರಾಶಿಯಲ್ಲಿ ರಾಶಾಧಿಪತಿ ಸ್ವಲ್ಪ ಸ್ಟ್ರಾಂಗ್ ಅಂತಲೇ ಹೇಳ್ಬೋದು. ಮತ್ತು ರಾಶಿಯಿಂದ ಪಂಚಮ ಮತ್ತು ವ್ಯಯಾಧಿಪತಿಯಾದ ಶುಕ್ರ ಭಗವಾನರು ವಿಶೇಷವಾಗಿ ಜುಲೈ ತಿಂಗಳಲ್ಲಿ ಒಂದು ತೃತೀಯ ಭಾವದಲ್ಲಿ ಗೋಚರ ಆಗ್ತಿರುವಂಥದ್ದು ವಿಶೇಷವಾಗಿರುವಂಥದ್ದು. ಶತ್ರು ಮನೆಯಲ್ಲಿ ಗೋಚರ ಆಗ್ತಾರೆ. ಇನ್ನು ತೃತೀಯಾಧಿಪತಿಯಾದ ಸೂರ್ಯ ಭಗವಾನರು ಕೂಡ ಜುಲೈ 16ನೇ ತಾರೀಕು ನಂತರ ದಕ್ಷಿಣಾಯನ ಪಥದಲ್ಲಿ ಚಲಿಸುವಂಥದ್ದು. ಅಲ್ಲಿಗೆ ಏನಾಗುತ್ತೆ, ರಾಶಿ ಬದಲಾವಣೆ, ಕರ್ಕ ರಾಶಿಗೆ ಹೋಗುವಂಥದ್ದು. ಗೋಚಾರದಲ್ಲಿ ಸೂರ್ಯನೊಟ್ಟಿಗೆ ದ್ವಿತೀಯ ಭಾವದಲ್ಲಿ ಚಲಿಸುವಂಥದ್ದಾಗಿರುತ್ತೆ. ಉಳಿದಂತೆ ರಾಹುಕೇತುಗಳು ಯಥಾವತ್ತಾಗಿ ಕೊನೆ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಏನು ಗೋಚಾರ ಮಿಥುನ ರಾಶಿಯವರಿಗೆ ಜರುಗ್ತಾ ಇತ್ತೋ ಅದೇ ರೀತಿ ಜುಲೈ ತಿಂಗಳಲ್ಲಿ ಜರುಗುತ್ತೆ. ಹಾಗೆ ಆಚರಣೆ ಭಾಗವಾಗಿ ತಾವು ಕೇಳಿದಂಗೆ ವಿಶೇಷವಾಗಿ ದಕ್ಷಿಣಾಯನ ಪುಣ್ಯಕಾಲ 15ನೇ ತಾರೀಕು ಆರಂಭ ಆಗುವಂಥದ್ದು, ಅದೊಂದು ವಿಶೇಷ ಆಚರಣೆ. ಅದೇ ರೀತಿ ಗುರುಪೂರ್ಣಿಮೆ ಜುಲೈ 29ನೇ ತಾರೀಕು ಜರುಗ್ತಾ ಇದೆ. ಮತ್ತು ಜುಲೈ 5ನೇ ತಾರೀಕು ಬುಧ ಜಯಂತಿ. ಬುಧ ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. ಸೊ 5ನೇ ತಾರೀಕು ವಿಶೇಷವಾಗಿ ಬುಧ ಜಯಂತಿ ಜರುಗುವಂಥದ್ದು. ಈ ರೀತಿ ಹಲವಾರು ವಿಚಾರಗಳು ಈ ಒಂದು ಜುಲೈ ಮಾಸದಲ್ಲಿ ಈ ಒಂದು ಆಚರಣಾ ವಿಚಾರವಾಗಿ ಮಿಥುನ ರಾಶಿಯವರಿಗೆ ಜರುಗ್ತಾ ಇದೆ. ಇನ್ನು ಗುರುಜಿ, ನೀವು ತಿಳಿಸ್ತಾ ಹಾಗೆ ಗ್ರಹಗಳ ಗೋಚಾರದ ಬಗ್ಗೆ ವಿಸ್ತೃತವಾಗಿ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಿನಲ್ಲಿ ಹೇಗೆ ಪ್ರಭಾವ ಬೀರುತ್ತೆ? ನೋಡಿ, ವಿಸ್ತೃತ ಪ್ರಭಾವದಲ್ಲಿ ತಾವು ಕೇಳಿದಂಗೆ ಮೊದಲನೇದಾಗಿ ಒಂದು ಮಿಥುನ ರಾಶಿಯವರಿಗೆ ಸಪ್ತಮ ಮತ್ತು ದಶಮಾಧಿಪತಿಯಾದ ಗುರು ಭಗವಾನರು ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಿದ್ದಾರೆ. ಧನ ಧಾನ್ಯ ಸಂಪತ್ತಿಗೆ ಕಾರಕನಾದ ಗುರು ವ್ಯಾಪಾರಕ್ಕೆ ಕಾರಕ, ಧನಕಾರಕ ಗ್ರಹ ದ್ವಿತೀಯ ಭಾವದಲ್ಲಿ ಉಚ್ಚ ಗುರು ಗೋಚರ ಆಗ್ತಿರೋದ್ರಿಂದ ಮಿಥುನ ರಾಶಿಯವರಿಗೆ ಎಕ್ಸಲೆಂಟ್ ಆಗಿರುವಂಥ ಯೋಗ ಅಂತ ಹೇಳ್ತೀವಿ. ಯಾಕಂದರೆ ಈಗೇನು ಒಳ್ಳೆಯ ಫಲಗಳು ಬರ್ತಾ ಇದೆ, ಗುರುಬಲ ಬರ್ತಾ ಇದೆ, ಅದು ಯಥೇಚ್ಛವಾಗಿ ಮುಂದುವರಿಯುತ್ತೆ. ಮತ್ತು ಯಥಾವತ್ತಾಗಿ ಗುರು ವಿಶೇಷವಾಗಿ ಒಂದು ದ್ವಿತೀಯ ಭಾವದಲ್ಲಿ ಒಳ್ಳೆಯ ಫಲ ಮಿಥುನ ರಾಶಿಯವರಿಗೆ ನೀಡುವಂಥದ್ದು ಹೆಚ್ಚು ಅನುಕೂಲತೆಗಳನ್ನು ಕೊಡುತ್ತೆ. ಶನೇಶ್ವರ ಗ್ರಹ ಕೂಡ ಅಷ್ಟೇ. ಅಷ್ಟಮ ಭಾಗ್ಯಾಧಿಪತಿಯಾಗಿ ಶನೇಶ್ವರ ಗ್ರಹರು 20ನೇ ತಾರೀಕು ನಂತರ ಏನು ವಕ್ರಿ ಆಗ್ತಾರೋ, ವಕ್ರಿ ಆದಾಗ ಆ ಒಂದು ಭಾವದ ಫಲ ಕೊಡುವಂಥದ್ದು. ಶನೇಶ್ವರ 10ನೇ ಮನೆಯಲ್ಲೇ ಇರ್ತಾರೆ, ಆದರೆ ಆ ಭಾವದ ಫಲಗಳು ತುಂಬ ಒಳ್ಳೆಯ ರೀತಿಯಲ್ಲಿ ಕೊಡುವಂಥದ್ದು. ಯಾಕಂದರೆ ಶನಿ ಅಂದರೆ ತುಂಬ ಜನ ಹೆದರಬೇಕಾಗಿಲ್ಲ. ಮಿಥುನ ರಾಶಿಯವರಿಗೆ ಮಿತ್ರ ಗ್ರಹ ಆಗಿರುವಂಥದ್ದು ಒಳ್ಳೆಯ ಫಲಗಳನ್ನು ನೀಡುವಂಥದ್ದು. ಮತ್ತು ವಿಶೇಷವಾಗಿ ಒಂದು ಒಳ್ಳೆಯ ಒಂದು ಭಾಗ್ಯ ಮತ್ತು ಅಷ್ಟಮಾಧಿಪತಿಯಾದ ಶನಿಯಿಂದ ಒಂದು ಒಳ್ಳೆಯ ಯೋಗ ಬರೋದ್ರಿಂದ ಈ ಒಂದು ವಿಶೇಷ 27ನೇ ತಾರೀಕು ನಂತರ ಕೂಡ ಶನಿಯ ವಕ್ರತ್ವದಿಂದ ಹೆಚ್ಚು ಫಲಗಳು ಸಿಗುವಂಥದ್ದು. ಮತ್ತು ಬುಧನ ಗೋಚಾರ 2 ಸತಿ ಆಗುವಂಥದ್ದು. ಬುಧ ಒಂದು ರಾಷ್ಟ್ರಾಧಿಪತಿ ರಾಶಿಯಲ್ಲೇ ಬಂದಾಗ ದೇಹ ಸದೃಢಗೊಳ್ಳುವಂಥದ್ದು, ಮನಸ್ಸು ಶಾಂತಿಗೊಳ್ಳುವಂಥದ್ದು, ಮತ್ತು ಏನೇ ಬಂದರೂ ಕೂಡ ಮುನ್ನುಗ್ಗಿ ಮಾಡುವಂಥ ಒಂದು ಶಕ್ತಿ, ಧೈರ್ಯ, ಸಾಮರ್ಥ್ಯ ನಿಮ್ಮ ಒಂದು ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿಯಿಂದ ಸಿಗುವಂಥದ್ದು. ಆದರೆ ಸ್ವಲ್ಪ ನಿಧಾನತೆ ಕೊಡುತ್ತೆ, ಯಾಕಂದರೆ ವಕ್ರಗತೆಯಲ್ಲಿ ಒಂದು ಮೂವ್ ಆಗ್ತಾ ಇರುವಂಥದ್ದು ರಾಷ್ಟ್ರಾಧಿಪತಿ. ಆದರೆ ವಿಶೇಷವಾಗಿ 27ನೇ ತಾರೀಕು ನಂತರ ಏನಾಗುತ್ತೆ, ಬುಧ ಮಾರ್ಗಿಯಾಗಿ ಚಲಿಸುವಂಥದ್ದು. ಆವಾಗ ಇನ್ನೂ ಹೆಚ್ಚು ಅನುಕೂಲತೆಗಳನ್ನು ಕೊಡುವಂಥದ್ದು, ರಾಷ್ಟ್ರಾಧಿಪತಿ ಸಿಗುವಂಥದ್ದು ಅಂತ ಹೇಳ್ತೀವಿ. ಮತ್ತು ಪಂಚಮ ವ್ಯಯಾಧಿಪತಿಯಾದ ಶುಕ್ರ ಭಗವಾನರು ಕೂಡ ಏನಾಗುತ್ತೆ ಅಂದರೆ ತೃತೀಯ ಭಾವದಲ್ಲಿ ಧೈರ್ಯ, ಸಾಹಸ, ಪರಾಕ್ರಮ ಅಂತ ನಾವೇನು ಭಾವ ತಗೊತೀವಿ ಆ ಭಾವದಲ್ಲಿ ಒಂದು ಶುಕ್ರ ಗ್ರಹರ ಗೋಚಾರ, ಶತ್ರುವಿನ ಮನೆಯಲ್ಲಿ ಗೋಚಾರ, ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಒಂದು ಪಾಪಗ್ರಹಗಳು ಒಂದು ತೃತೀಯ ಭಾವದಲ್ಲಾಗಿರ್ಬೋದು, ಷಷ್ಠ ಭಾವದಲ್ಲಾಗಿರ್ಬೋದು, ಅಷ್ಟಮ ಭಾವದಲ್ಲಾಗಿರ್ಬೋದು ಗೋಚಾರ ಒಳ್ಳೆ ಫಲಗಳನ್ನು ನೀಡುತ್ತೆ. ಶುಕ್ರನಿಂದ ಒಳ್ಳೆ ಫಲ ಸಿಗ್ತಾ ಇದೆ. ಇದು ತುಂಬ ವಿಶೇಷವಾಗಿರುವಂಥದ್ದು ಹೋಗ್ತಾ ಇರ್ತೀವಿ. ಸೂರ್ಯನಿಂದ ಕೂಡ
ಒಳ್ಳೆ ಫಲ, ಶುಕ್ರನಿಂದ ಕೂಡ ಒಳ್ಳೆ ಫಲ, ರಾಶಾಧಿಪತಿಯಿಂದನೂ ಒಳ್ಳೆ ಫಲ, ಹೀಗೆ ಹೆಚ್ಚು ರೀತಿಯಲ್ಲಿ ಅನುಕೂಲತೆಗಳು ಜಾಸ್ತಿ ಈ ಒಂದು ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಇವ್ರಿಗೆ ಜರುಗ್ತಾ ಇದೆ. ಇನ್ನು ಗುರುಜಿ, ರಾಶಾಧಿಪತಿಯ ಗೋಚರದಿಂದ ಮಿಥುನ ರಾಶಿಯವರ ಫಲ ಹೇಗಿರುತ್ತೆ, ಹಾಗೆ ರಾಶಿಯವರು ಜುಲೈ ತಿಂಗಳಲ್ಲಿ ಯಾವ ರೀತಿಯಾದಂತಹ ಪರಿಹಾರವನ್ನು ಕಂಡುಕೊಳ್ಬಹುದು? ನೋಡಿ, ರಾಶಾಧಿಪತಿಯ ಗೋಚಾರ ರಾಶಿಯಲ್ಲಿ ಹಾಕುವಂಥದ್ದು ತುಂಬ ವಿಶೇಷ. ಆದರೆ ವಕ್ರ ಬುಧ ಸ್ವಲ್ಪ ನಿಧಾನತೆಯನ್ನು ಕೊಡುತ್ತೆ. ಆದರೆ ಬುಧ ಗ್ರಹ 25ನೇ ತಾರೀಕು ನಂತರ ಮಾರ್ಗಿಯಾದಾಗ ರಾಶಾಧಿಪತಿ ಬಂದಾಗ ದೇಹ ಸದೃಢತೆಯನ್ನು ಹೊಂದುವಂಥದ್ದು, ದೇಹ ದಾರ್ಢ್ಯವನ್ನು ಹೊಂದುವಂಥದ್ದು, ಮುನ್ನುಗ್ಗಿ ಮಾಡುವಂಥ ಕೆಲಸಗಳನ್ನು ಮಾಡುವಂಥದ್ದು, ಸೋಮಾರಿತನವನ್ನು ಓಡಿಸುವಂಥದ್ದು ಎಲ್ಲವನ್ನು ಮುನ್ನುಗ್ಗಿ ಮಾಡ್ತೀರಾ. ನಿಮಗೆ ವಿಶೇಷವಾಗಿ ರಾಶಿಯಿಂದ ಸಪ್ತಮ ಸ್ಥಾನಕ್ಕೆ ದೃಷ್ಟಿ, ವಿವಾಹ ಭಾಗ್ಯ, ಯಾರು ಮದುವೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಯಾರು ಪಾರ್ಟ್ನರ್ಶಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ವಿಚಾರವಾಗಿ ಮಿಥುನ ರಾಶಿಯವರು ಏನೇನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು ಈ ರೀತಿ ಇರೋರಿಗೆ ಒಂದು ಒಳ್ಳೆಯ ಅನುಕೂಲತೆಗಳು, ಸದಾವಕಾಶಗಳು ಕೂಡ್ಕೊಂಡು ಬರುತ್ತೆ. ಈ ಒಳ್ಳೆಯ ವಿಚಾರ. ಮತ್ತು ರಾಹುಕೇತುಗಳ ಅನುಗ್ರಹ ಕೂಡ ಒಂದು ವಿಶೇಷವಾಗಿ ಈ ಒಂದು ಗೋಚಾರದಲ್ಲಿ ಇರುವಂಥದ್ದು. ಇನ್ನು ಸಾಮಾನ್ಯವಾಗಿ ನಾವು ಗೋಚಾರದಲ್ಲಿ ನೋಡಬೇಕಾದ್ರೆ ಹೆಚ್ಚು ಅನುಕೂಲತೆಗಳಿಂದನೇ ಕೂಡುವಂಥದ್ದು. ಲಾಭಸ್ಥಾನದಲ್ಲಿ ರಾಹು ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಕೊಡುವಂಥದ್ದು, ಹೆಚ್ಚು ನಿರೀಕ್ಷೆ ಮಾಡುವಂಥ, ನಿರೀಕ್ಷೆಗೆ ತಕ್ಕಂಥ ಫಲಗಳನ್ನು ಕೊಡುವಂಥದ್ದು. ಇನ್ನು ಸಾಮಾನ್ಯವಾಗಿ ನೋಡಬೇಕಾದ್ರೆ ನೂತನ ವ್ಯಕ್ತಿಗಳ ಪರಿಚಯ ಸಿಗುವಂಥದ್ದು, ಧನ ವ್ಯಾಪಾರದಲ್ಲಿ ಲಾಭ ವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸ್ಥಾನಪಲ್ಲಟ, ಮುಂಬಡತಿ, ಈ ರೀತಿ ಹೆಚ್ಚು ಅನುಕೂಲತೆಗಳು ಮಿಥುನ ರಾಶಿಯವರಿಗೆ ಜರುಗುವಂಥದ್ದು. ವಿಶೇಷವಾಗಿ ನಮ್ಮ ಅನ್ನದಾತರು, ರೈತರು ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಫಲ. ರಿಯಲ್ ಎಸ್ಟೇಟು ಮತ್ತು ಮೀಡಿಯಾ, ಯಾವುದೇ ಒಂದು ಮೀಡಿಯಾ, ಒಂದು ಪ್ರೆಸ್ ಅಂತ ಹೇಳ್ತೀವಿ, ಅವರಿಗೆ ತುಂಬ ಒಳ್ಳೆಯ ಸಮಯ ಅಂತ ಹೇಳ್ತೀವಿ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನರಗಳ ದೌರ್ಬಲ್ಯ ಮತ್ತು ಇನ್ನೇನು ಸಮಸ್ಯೆ ಆಗುವಂಥದ್ದು, ಕೋಲ್ಡ್ ಇನ್ಫೆಕ್ಷನ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಹೊಸ ಕೆಲಸಕ್ಕೆ ಕೈ ಹಾಕ್ತೀರಾ, ಹೊಸ ಉದ್ಯೋಗ ಹುಡ್ಕೊಂಡು ಸಿಗುತ್ತೆ, ಉದ್ಯೋಗದಲ್ಲಿ ಬದಲಾವಣೆ ಮಾಡುವಂಥದ್ದು. ಈ ರೀತಿ ಒಂದು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ರಾಜಕೀಯ ವ್ಯಕ್ತಿಗಳಿಗೆ ಚೆನ್ನಾಗಿರುವಂಥದ್ದು. ಭಯದ ವಾತಾವರಣ ದೂರವಾಗುತ್ತೆ. ಮತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ, ಅದರಲ್ಲೂ ಮನೋರಂಜನೆ, ಅಡುಗೆ, ಮನೆಯಲ್ಲಿ ಯಾರು ರುಚಿಕರವಾಗಿ ಅಡುಗೆ ಮಾಡ್ತಾರೆ ಅವ್ರಿಗೊಂದು ಹೊಗಳಿಕೆ ಪಾತ್ರ ಆಗುವಂಥದ್ದು ಮಿಥುನ ರಾಶಿಯವರಿಗೆ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಮತ್ತು ಕೆಲಸದಲ್ಲಿ ಸ್ವಲ್ಪ ಮೇಲಾಧಿಕಾರಿಗಳ ಒಂದು ಸಹಕಾರ ಸಿಗುವಂಥದ್ದು, ಅವರಿಂದ ಹೊಗಳಿಕೆ ಸಿಗುವಂಥದ್ದು, ಧನಲಾಭ ಸಿಗುವಂಥದ್ದು, ಜೊತೆಗೆ ಸಪೋರ್ಟ್ ಸಿಗುವಂಥದ್ದು ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಅನುಕೂಲತೆಗಳು ಹೆಚ್ಚಾಗಿರುತ್ತೆ. ಈ ರೀತಿ ಒಂದು ಗ್ರಹಗಳ ಗೋಚಾರ ಮತ್ತು ಒಂದು ರಾಶಾಧಿಪತಿಯ ಫಲ ವಿಸ್ತೃತ ಪ್ರಭಾವದಲ್ಲಿ ಸಿಗುವಂಥದ್ದು ಈ ಒಂದು ಮಿಥುನ ರಾಶಿಯವರಿಗೆ ಜುಲೈ 2026ರಲ್ಲಿ ಜರುಗ್ತಾ ಇದೆ. ಇನ್ನು ಗುರುಜಿ, ಮಿಥುನ ರಾಶಿಯವರ ವಿಚಾರವಾಗಿ ಫಲ ಇದೆಯೇ? ಜುಲೈ ತಿಂಗಳಿನಲ್ಲಿ ನಕ್ಷತ್ರಗಳ ಅನುಸಾರವಾಗಿ ಫಲಗಳು ಹಾಗೂ ಪರಿಹಾರವೇನು? ನೋಡಿ, ತುಂಬ ವಿಶೇಷವಾಗಿರುವಂಥ ಒಂದು 3 ನಕ್ಷತ್ರಗಳು ಬರುವಂಥದ್ದು. ಮೃಗಶಿರ, ಆರಿದ್ರ, ಪುನರ್ವಸು ನಕ್ಷತ್ರ. ಮೃಗಶಿರ ನಕ್ಷತ್ರದವರಿಗೆ ಆದಷ್ಟು ಎಲ್ಲವನ್ನು ಗೆದ್ದು ಮುನ್ನಡೆಯುವಂಥ ಒಂದು ಸಹಾಯಕತೆ ಸಿಗುವಂಥದ್ದು, ಕೆಲಸದಲ್ಲಾಗಿರ್ಬೋದು, ವ್ಯಾಪಾರದಲ್ಲಿ. ಮತ್ತು ವಿಶೇಷವಾಗಿ ಆರಿದ್ರ ನಕ್ಷತ್ರದವರಿಗೆ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರೋದ್ರೆ ಅದರಿಂದ ಮಾನಸಿಕ ಒತ್ತಡ ಉಂಟಾಗುವಂಥದ್ದು ಇರುವಂಥದ್ದು. ಮತ್ತು ಪುನರ್ವಸು ನಕ್ಷತ್ರದವರಿಗೆ ಸ್ವಲ್ಪ ಆದಷ್ಟು ಬೇಗ ಅಚ್ಚರಿ ಉಡುಗೊರೆಗಳು ಸಿಗುವಂಥದ್ದು, ಇದು ಕೂಡ ಚೆನ್ನಾಗುತ್ತೆ. ಬಿಸ್ನೆಸ್ಸಲ್ಲೂ ಕೂಡ ಚೆನ್ನಾಗುತ್ತೆ. ಮತ್ತು ತಾವು ಕೇಳಿದಾಗೆ ಮಿಥುನ ರಾಶಿಯವರಿಗೆ ಪರಿಹಾರಗಳಂತ ಬಂದಾಗ ಹತ್ತಿರ ಇರುವಂಥ ದೇವಸ್ಥಾನಗಳಿಗೆ ಬುಧವಾರದೊತ್ತು ಹೋಗಿ ಆದಷ್ಟು ಒಂದು ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ಮತ್ತು ಸೂರ್ಯ ಗಾಯತ್ರಿ ಮಂತ್ರ ಅಂತ ಬರುತ್ತೆ, ಓಂ ಆದಿತ್ಯಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್ ಅಂತ ಈ ಒಂದು ಮಂತ್ರವನ್ನು 108 ಬಾರಿ ಹೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಮತ್ತು ಸೋಮವಾರದೊತ್ತು ಅಥವಾ ಬುಧವಾರದೊತ್ತು ವಿಶೇಷವಾಗಿ ಅನ್ನದಾನ, ಒಂದು ಹಸಿ ಹಾಲನ್ನು ಕೊಡುವಂಥದ್ದು ಅಥವಾ ಬಿಳಿ ಬಟ್ಟೆಗಳನ್ನು ಕೊಡುವಂಥದ್ದು, ಅಲ್ಲಿ ದೇವಸ್ಥಾನದ ಅರ್ಚಕರಿಗೆ, ಬ್ರಾಹ್ಮಣರಿಗೆ ಕೊಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಈ ಒಂದು ಮಿಥುನ ರಾಶಿಯವರಿಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಗುರುಬಲನೂ ಇದೆ, ಆದರೆ ಬೇರೆ ಒಂದು ರಾಶಾಧಿಪತಿಯ ಬಲ ಕಡಿಮೆ ಇದೆ. ಸೊ ಆದರೂ ಕೂಡ ಇದನ್ನು ಬೂಸ್ಟ್ ಮಾಡಿಕೊಂಡು ಇದೆಲ್ಲ ಪರಿಹಾರಗಳು ಮಾಡಿಕೊಂಡ್ರೆ ಒಳ್ಳೆಯದಾಗುವಂಥದ್ದು. 80% ಈ ಒಂದು ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಈ ತಿಂಗಳಲ್ಲಿ. ಇನ್ನು ಈ ದಿನದ ಪಂಚಾಂಗ ಹಾಗೆ ಪಂಚಾಂಗದ ತಿಥಿ ಹಾಗೆ ದಿನದ ವಿಶೇಷತೆಯನ್ನು ನೋಡ್ತಾ ಹೋಗೋಣ. ಈ ಬಗ್ಗೆ ಗುರುಜಿ ಹೇಳ್ತಾ ಹೋಗ್ತಾರೆ, ನೋಡೋಣ. 26 ಜೂನ್ 2026 ದ್ವಾದಶಿ ತಿಥಿ, ಶುಕ್ಲಪಕ್ಷ, ವಿಶಾಖ ನಕ್ಷತ್ರ ಇರುವಂಥದ್ದು. ಸಿದ್ಧಯೋಗ ಇವತ್ತು, ಭವಕರಣ, ವಾರ ಶುಕ್ರವಾರ. ಇವತ್ತಿನ ಒಂದು ವಿಶೇಷತೆ ಏನಂತಂದರೆ ಸೂರ್ಯೋದಯ 5:57 ಸೂರ್ಯಾಸ್ತ 6:47 ಆಗುವಂಥದ್ದು. ಇವತ್ತಿನ ಮುಹೂರ್ತ ಭಾಗದಲ್ಲಿ ರಾಹುಕಾಲ ಬಂದು 10:46 12:23 ಆಗುವಂಥದ್ದು. ಯಮಗಂಡ ಕಾಲ 3:35 5:12 ಗುಳಿಕ ಕಾಲ ಅಂತ ಹೇಳ್ತೀವಿ 7:33 9:10. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದರೆ 11:57 12:48 ಆಗಿರುವಂಥದ್ದು. ಇನ್ನು ಗುರುಜಿ, ದಿನದ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ದೈಹಿಕ ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ತಾಯಿ ಬದಿಯಿಂದ ಇಂದು ಹಣಕಾಸಿನ ಲಾಭವನ್ನು ಪೂರ್ತಿ ಪ್ರಮಾಣದಲ್ಲಿ ಪಡ್ಕೊತೀರಾ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ?
ಚೈತನ್ಯದಾಯಕ ದಿನವಾಗಿರುತ್ತೆ ಮತ್ತು ಅನಿರೀಕ್ಷಿತ ಲಾಭಗಳನ್ನು ಇವತ್ತು ನಿರೀಕ್ಷಿಸಬಹುದು. ನಿಮ್ಮ ಸಂಗಾತಿಯೊಡನೆ ಉತ್ತಮ ತಿಳುವಳಿಕೆ ಮನೆಯಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ, ಸಮೃದ್ಧಿ ತರುವಂಥ ದಿನವಾಗಿರುವಂಥದ್ದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ಇಂದು ಶಾಂತವಾಗಿ ಒತ್ತಡ ಮುಕ್ತರಾಗಿರ್ತೀರಾ. ಆಪ್ತ ಸ್ನೇಹಿತ ಸಹಾಯದಿಂದ ಕೆಲವು ವ್ಯಾಪಾರಗಳಿಗೆ ಹಣದ ಲಾಭವಾಗುವಂಥ ಸಾಧ್ಯತೆ ಇದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸೇರಿ ಇಂದು ನೀವು ಭವಿಷ್ಯಕ್ಕೆ ಯಾವುದೇ ಒಂದು ಆರ್ಥಿಕ ಯೋಜನೆಯನ್ನು ಮಾಡಬಹುದು. ಯೋಜನೆ ಯಶಸ್ವಿ ಆಗಲಿದೆ ಎನ್ನುವ ಭರವಸೆ ಕೂಡ ಇವತ್ತು ನಿಮಗೆ ಸಿಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ಸಿಂಹ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ಇಂದು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಹಿರಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಇದರಿಂದ ಹಣದ ಲಾಭ ಕೂಡ ನಿಮಗೆ ಸಿಗುವಂಥದ್ದು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ನಿಮ್ಮ ಒತ್ತಡವನ್ನು ನೀವು ತೊಡೆದು ಹಾಕಬಹುದು. ಇಂದು ನೀವು ಒಂದು ಆರ್ಥಿಕ ಲಾಭವನ್ನು ಪಡೆದುಕೊಳ್ಳುವಂಥ ಪ್ರಮುಖ ದಿನವಾಗಿರುವಂಥದ್ದು. ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ಇಂದು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ಹೊಂದಬಹುದು. ಇದನ್ನು ಪರಿಹರಿಸುವುದಕ್ಕಾಗಿ ನೀವು ತಂದೆ ಅಥವಾ ತಾಯಿಯ ಸಮಾನರಾದ ವ್ಯಕ್ತಿಯಿಂದ ಸಲಹೆಯನ್ನು ಪಡೆದುಕೊಳ್ಳುತ್ತೀರಾ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಮಾನಸಿಕ ಸಂತೋಷವನ್ನು ಹಾಳು ಮಾಡಬಹುದು. ಆದರೆ ಒತ್ತಡಗಳನ್ನು ನಿಭಾಯಿಸಲು ಆಸಕ್ತಿದಾಯಕರಾಗಿರ್ತೀರಾ. ಓದುವ ಮೂಲಕ ಸ್ವಲ್ಪ ಮಾನಸಿಕ ವ್ಯಾಯಾಮ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಧನಸ್ಸು ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ಕೆಲಸದಲ್ಲಿ ಹಿರಿಯರಿಂದ ಒತ್ತಡ ಮತ್ತು ಮನೆಯಲ್ಲಿ ಅಪಶತ್ರು ಹಾಗೂ ಏಕಾಗ್ರತೆಗೆ ತೊಂದರೆ ತರಬಹುದು. ಇಂದು ನೀವು ಯಾವುದೇ ಸಹಾಯವಿಲ್ಲದೆ ನೀವು ಹಣ ಗಳಿಸುವಲ್ಲಿ ಸಮರ್ಥರಾಗಿರ್ತೀರಾ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ನಿಮ್ಮ ಭರವಸೆ ಒಂದು ಸಮೃದ್ಧಿ, ಸೂಕ್ಷ್ಮ, ಪರಿಮಳಯುಕ್ತ, ಬೆರಗುಗೊಳಿಸುವ ಹೂವಿನ ಹಾಗೆ ಅರಳುವಂಥ ಒಂದು ದಿನ. ದೊಡ್ಡ ಗುಂಪಿನಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವುದು ಅತ್ಯಂತ ಮನೋರಂಜನಾ ದಿನವಾಗಿರುವಂಥದ್ದು. ನಿಮಗೆ ಒಳ್ಳೆಯ ದಿನವಾಗಿರುತ್ತೆ. ಕುಂಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ಉತ್ತಮ ಜೀವನಕ್ಕಾಗಿ ಆರೋಗ್ಯ ಮತ್ತು ಒಟ್ಟಾರೆ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ. ಭೂಮಿ ಅಥವಾ ಯಾವುದೋ ಆಸ್ತಿಯಲ್ಲಿ ಹೂಡಿಕೆ ಮಾಡುವುದು ಇಂದು ನಿಮಗೆ ಮಾರಕವಾಗಬಹುದು. ಮುಂದಿನ ರಾಶಿ ಮೀನ ರಾಶಿ. ಮೀನ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಗುರುಜಿ? ನೀವು ಪರಿಸ್ಥಿತಿ ನಿಯಂತ್ರಣ ಹೊಂದುವಂಥ ದಿನ, ಚೆನ್ನಾಗಿರುವಂಥದ್ದು. ಧೈರ್ಯದಿಂದ ಮುನ್ನುಗ್ಗಿ ಎಲ್ಲ ಕೆಲಸದಲ್ಲೂ ಯಶಸ್ವಿ ಆಗ್ತೀರಾ. ಧನ್ಯವಾದಗಳು ಗುರುಜಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಿಥುನ ರಾಶಿಯವರ ಮಾಸ ಭವಿಷ್ಯ ಹಾಗೆ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಕ್ಕೆ ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕೂಡ ಮಿಥುನ ರಾಶಿಯವರ ಮಾಸ ಭವಿಷ್ಯ ಹಾಗೆ ದಿನ ಭವಿಷ್ಯ ಆಗಿರುವಂಥದ್ದು. ಮತ್ತಷ್ಟು ವಿಷಯಗಳ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ. ಇದು ನಿಮ್ಮಿಂದ ನಿಮಗಾಗಿ.